ಗೈಸ್, ಇವಾಗ ಬಾತ್ ತಗೊಂಡು ಬಂದೆ. ಸೊ ಇವಾಗ ಲಂಚಿಗೆ ಅಂತ ನಿಲ್ಲಿಸಿದ್ದಾರೆ. ಸೊ ಊಟ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಬೇಕು. ಸೊ ನೋಡೋಣ ಲಂಚಲ್ಲಿ ಏನಿದೆ ಅಂತ. ಸೊ ಗೈಸ್, ನಾವಿಬ್ರು ಫ್ರೆಶ್ ಅಪ್ ಆಗಿದ್ದೀವಿ. ಗಿರೀಶ್ ಅವ್ರನ್ನ ಫ್ರೆಶ್ ಅಪ್ ಆಗಿಲ್ಲ. ಅವರು ಆಮೇಲೆ ಇವಾಗ ಲಂಚಿಗೆ ಇದೇನು ದಾಲ್ ಅನ್ಸುತ್ತೆ, ರೈಸ್, ಪಾಪಡ್. ಈ ರೈಸ್ ಇಷ್ಟ ನಂಗೆ. ಅಂಡ್ ಇದು ಸಮ್ ಏನು ಪಲ್ಯಾಸ್, ಎರಡು ಪಲ್ಯ, ಸಲಾಡ್ ಇದೆ. ಅಂಡ್ ಇವಾಗ ಫಿಶ್ ಮತ್ತೆ ಚಿಕನ್ ತಗೊಂಡ್ಬರ್ತಾರೆ ಅನ್ಸುತ್ತೆ. ಚಿಕನ್ ಇಲ್ಲ ಅನ್ಸುತ್ತೆ. ಚಿಕನ್ ಇಲ್ಲ, ಫಿಶ್ ಇಲ್ಲ. ಊಟ ಮಾಡೋಣ. ನೋಡಿ ಗೈಸ್, ಇವಾಗ ಬೋಟ್ ಸ್ಟಾಪ್ ಮಾಡಿದ್ದಾರೆ ಲಂಚಿಗೆ ಅಂತ. ಏನು ಸಕ್ಕತ್ತಾಗಿದೆ ವ್ಯೂ. ಈ ವ್ಯೂ ಮಧ್ಯ. ಸೊ ಇದು ಫಿಶ್ ಅಂತೆ. ಹಿಂಗಿದೆ ವ್ಯೂ ಮಧ್ಯ ಲಂಚ್ ನಮ್ದು ಇವತ್ತು. ಫಿಶ್ ಎಲ್ಲ ಇದೆ, ಏನು ರೆಡಿ ಆಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡು ಉಳಿದೈತೆ ಫಿಶ್ ತಿನ್ನು ಅಂತ ಕೊಟ್ಬಿಟ್ರೆ ಅಲ್ಲ ಅಲ್ಲ, ಇದು ಆರ್ಟಿಸ್ಟ್. ಬೋಟ್ ಹೌಸ್ ಮೇಲಿಂದ ವಿಡಿಯೋ ಮಾಡ್ತಾ ಇರೋದು. ಏನು ಸಕ್ಕತ್ತಾಗಿದೆ. ಇಲ್ಲಿ ನಿಂತ್ಕೊಬೋದು. ಇಲ್ಲಿ ನಿಂತ್ಕೊಂಡು ಫುಲ್ ಎಲ್ಲಿ ನೋಡಿದ್ರು ವಾಟರ್ ಇದೆ, ಸಕ್ಕತ್ತಾಗಿದೆ. ಸೊ ಮುಂದೆಯಿಂದ ತೋರಿಸ್ತೀನಿ. ಇಲ್ಲಿ ಥರ ಇದೆ. ಸೊ ಬೋಟ್ ಹೋಗ್ತಾ ಇದೆ. ಮೇಲೆ ನಿಂತ್ಕೊಳ್ಳೋದು ಅಲ್ಲೆಲ್ಲ, ಅಲ್ಲಿ ಅಷ್ಟು ಇರೋದು ಬೋಟ್ ಹೌಸ್ ಅಂತೆ. ಸಕ್ಕತ್ತಾಗಿದೆ. ಇಬ್ಬರು ಇಲ್ಲೇ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ ಗೈಸ್. ತುಂಬ ಸಕ್ಕತ್ತಾಗಿದೆ. ನನಗೆ ಬೇಜಾರಾಗಿದ್ದು ಯಾಕೆ ಅಂದರೆ, ಸ್ಟ್ರೈಟ್ನರ್ ಮಾಡ್ಕೊಳ್ಳೋಣ ಅಂತ ಸ್ಟ್ರೈಟ್ನರ್ ತಂದಿದೆ ಗೈಸ್. ಇದು ಬೋಟ್ ಬಂದು ಇದರಲ್ಲಿ ಇನ್ವರ್ಟರಲ್ಲಿ ಓಡ್ತಾ ಇರೋದ್ರಿಂದ ಇದನ್ನು ಸ್ಟ್ರೈಟ್ನರ್ ಮಾಡ್ಕೊಬೇಡಿ ಅಂತ ಹೇಳಿದ್ರು. ಅದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಈವ್ನಿಂಗ್ ಅದೇ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಗೆ ಹೋಗಿ ನಿಲ್ಲಿಸ್ತಾರಂತೆ. ಆವಾಗ ಈವ್ನಿಂಗ್ ಮಾತ್ರ AC ಬರುತ್ತೆ. ಆ್ಯಂಡ್ ಈವ್ನಿಂಗು ಸ್ಟ್ರೈಟ್ನರ್ ಮಾಡ್ಕೊಬೋದಂತೆ. ಸೊ ಏನು ಮಾಡೋಕ್ಕಾಗಲ್ಲ. ಇದು ಏನೋ ಹೇಳಿದ್ರಲ್ಲ, ಹೇಳಿ. ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಅಂತೆ. ನೋಡಿ ಏನು ಸಕ್ಕತ್ತಾಗಿದೆ. ಫುಲ್ ಎಲ್ಲಿ ನೋಡಿದ್ರು ನೀರು. ಇಲ್ಲೆಲ್ಲ ಫುಲ್ಲು ಬೋಟ್ ಹೌಸ್ಗಳೇ. ಎಲ್ಲೋ ಒಂದು ಕಡೆ ನಿಲ್ಲಿಸ್ತಾರಂತೆ. ಈ ವ್ಯಾಲ್ಯೂ ಚೆನ್ನಾಗಿದೆ. ತೆಂಗಿನ ಮರ, ಅದಾದಮೇಲೆ ಒಳ್ಳೆ ಗಿಡ, ಅದಾದ ನಂತರ ಬಡಿ. ಹೌದು, ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸಖತ್ತಾಗಿದೆ. 5 o'clock ಅಷ್ಟೇ ನೀರ್ ಮೇಲೆ ಹೋಗೋದು ಈ ಥರ ರೈಡು. ಅದಾದಮೇಲೆ ವಾಪಸ್ ಎಲ್ಲಿತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಚಿಲ್ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊತೀನಿ. ನೀವು ಒಂದ್ಸಲ ಬನ್ನಿ. ಹೆಂಗಿದೆ ವಿಶ್ವ ಎಕ್ಸ್ಪೀರಿಯನ್ಸು? ಪೀಸ್ಫುಲ್ ಆಗಿದೆ. ಪೀಸ್ಫುಲ್ ಆಗಿದೆ. ವಾ, ನಮ್ಮ ಹುಡುಗಿ ಬಂತು. ಸೊ ಗೈಸ್, ಮೇ ಬಿ ಇವಾಗ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಮಾರ್ಕೆಟಿಗೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ನಿಲ್ಸಿದ್ದಾರೆ. ಭಯ್ಯ ಇಲ್ಲಿಗೆ ಎಲ್ಲಿ ಹೋಗ್ಬೇಕು? ಫಿಶ್ ಮಾರ್ಕೆಟ್ है, ठीक है. हाँ, बोट को करेक्ट. बोट को दिखाओ. दिस इज द निसी बोट हाउस. यूट्यूब में आएगा ना. ನೋಡಿ ಗೈಸ್, ಇದೆ ನಾವು ಬಂದಿದ್ದ ಬೋಟ್.
ಇವಾಗ ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ನಿಲ್ಲಿಸ್ತಾರೆ. ಏಡಿ ಇದೆ ನೋಡಿ ಗೈಸ್, ಏಡಿ. ನೋಡಿ ಗೈಸ್, ಇಲ್ಲಿ ಈ ತರ ಪ್ರಾನ್ಸ್ ಎಲ್ಲ ಇರುತ್ತಂತೆ, ಲೇಕ್ ಪ್ರಾನು. ಸೊ ಇದನ್ನ ನಾವು ತಗೊಂಡೋಗಿ ನಮ್ಮ ಬೋಟ್ ಅಲ್ಲಿ ಕೊಟ್ರೆ ಅವರು ನಮ್ಗೆ ಕುಕ್ ಮಾಡಿ ಕೊಡ್ತಾರೆ. ನೋಡಿ ಆವಾಗ್ಲೇ ನೋಡಿದ್ರಲ್ಲ ಏಡಿ. ಅಂದಿಲ್ಲಿ ತಲಾಪಿಯಾ ನಾವು ಊರಲ್ಲಿ ಹಿಡಿತೀವಲ್ಲ. ವಾವ್, ಸಖತ್ತಾಗಿದೆ ತಲಾಪಿಯಾ ಫಿಶ್. ಕರಿಮೀನು, ಇದೇನ್ರಿ ಕರಿಮೀನು ಅಂತ ಇದು ಮಧ್ಯಾಹ್ನ ತಿಂದಿದ್ದಾರೆ. ಪ್ರಾನ್ಸ್, ಟೈಗರ್ ಪ್ರಾನ್ಸ್. ಟೈಗರ್ ಪ್ರಾನ್ಸ್ ಸಖತ್ತಾಗಿದೆ ಗುರು. ತುಂಬ ಬಿಸಿಲಿದೆ, ಸೊ ಹಾಗಾಗಿ ನಾವು ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ನಾನು ಮತ್ತು ತೃಪ್ತಿ. ಬಾಯ್ ಬಾಯ್. ಹೌದೌದು, ಹೋಗ್ಬೇಕು ತಗೊಳ್ಳೋಣ. ಈ ಥರ ನಡ್ಕೊಂಡು ಹೋಗೋಕ್ಕೆ ಬ್ರೇಕ್ ಕೊಟ್ಟಿರ್ತಾರೆ ಗೈಸ್. ಆ್ಯಂಡ್ ಫಿಶ್ ಎಲ್ಲ ಇರುತ್ತೆ ಇಲ್ಲಿ. ನಿಮಗೇನಾದರೂ ಬೇಕಂದರೆ ನೀವು ತೊಗೊಂಡು ಕುಕ್ ಮಾಡಿಸ್ಕೊಬೋದು. ಇವರು ಐಸ್ ಕ್ರೀಮ್ ತೊಗೊಂಡ್ರು. ತೃಪ್ತಿ ಐಸ್ ಕ್ರೀಮ್, ಓ ಸಾರಿ, ತೃಪ್ತಿದೆ ಐಸ್ ಕ್ರೀಮ್ ಇರ್ತಿದ್ದವ್ರೆ. ಎಲ್ಲ ಬೋಟ್ ಹೌಸು ಇಲ್ಲಿ ಸ್ಟಾಪ್ ಕೊಡ್ತಾರೆ. ಬೋಟ್ ಹೌಸು ಏನು ಪ್ರೈಸು? ಪ್ರೈಸ್ ಬಂದು 12,500. ಎರಡು ಜನ ಅಂದರೆ ಪ್ರೈವೇಟ್ ಬೋಟು, 2 ಬೆಡ್ರೂಮ್ ಇರೋದು. ಸೊ 2 ಕಪಲ್ಸ್ಗೆ ತುಂಬ ಸಖತ್ತಾಗಿರುತ್ತೆ. ಸೊ ಯಾ, ತುಂಬ ಸಖತ್ತಾಗಿದೆ. ಬೇಕಂದರೆ ಇನ್ಫಾರ್ಮೇಷನ್ ನನಗೆ ಕಮೆಂಟ್ ಮಾಡಿ, ಗಿರೀಶ್ ಅವ್ರ ಜೊತೆ ಇನ್ಫಾರ್ಮೇಷನ್ ಕೊಡಿಸ್ತೀನಿ. ಎನರ್ಜಿ ಬಂದಿದೆ. ಹೊರಟು ಇಲ್ಲಿ ಚಿಪ್ಸು, ಜ್ಯೂಸು ಮತ್ತೆ ಆಮ್ಲೆಟ್ ಮಾಡೋದಕ್ಕೆ ಎಗ್ ತಗೋ ಬಂದ್ವಿ. ಗೈಸ್, ಇವಾಗ ಟೀ ಟೈಮ್. ಇದು ಬಾಳೆ ಹಣ್ಣಿನ ಬಜ್ಜಿ ಅಂತೆ. ರಿವ್ಯೂ. ಹೆಂಗಿದೆ? ಟೀ ಎಲ್ಲ ಸಖತ್ತಾಗಿರುತ್ತೆ ಕೇರಳದಲ್ಲಿ. ಚಿಯರ್ಸ್. ನೋಡಿ ಗೈಸ್, ಸನ್ಸೆಟ್ ವಿತ್ ಟೀ. ಸೊ ಇವ್ರು ಅವಾಗಿಂದ ಅಪ್ರೋಚ್ ಮಾಡ್ತಿದ್ದಾರೆ ಸ್ಪೀಡ್ ಬೋಟಿಗೆ, ಬಟ್ ನಮಗೆ ಭಯ. ಸಕ್ಕತ್ತಾಗಿದೆ ಸನ್ಸೆಟ್ ವಿತ್ ಟೀ. ನಾವು ಇಲ್ಲಿ ಫಿಶ್ ಎಲ್ಲ ಜಾಸ್ತಿ ಪ್ರೈಸ್ ಇತ್ತು ಅಂತ ಇವರಿಬ್ರು ಮಾತಾಡಿ ಹಳ್ಳಿ ಹತ್ರ ಸಣ್ಣದು ಏನದು ಸಣ್ಣ ಬೋಟಲ್ಲಿ ಹಳ್ಳಿ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಇವರು. ಸೊ ಹಾಗಾಗಿ 1200 ಕೊಟ್ಟು ಈ ಬೋಟ್ನ ಬುಕ್ ಮಾಡಿದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇಲ್ಲೇ ಈ ಥರ ಗೇಟ್ ತೆಗೆದ್ಬಿಟ್ಟು ಎಂಟ್ರಿ ಕೊಡೋದು. ಜಂಪ್ ಫಾರ್ವರ್ಡ್. ಹಂಗೆ ನಮ್ಮ ಅವನ ನೆಕ್ಕಂಡೇ ಬಿಟ್ಲು ಸುಮ್ಮನೆ. ಅಭಿ ಮಜಾ ಆಯ್ತಾ ಬಿಡು. ಇವಾಗ ನಾವು ಹಳ್ಳಿ ಪ್ಲೇಸಸ್ ನ ನೋಡಕ್ ಹೋಗ್ತಾ ಇದೀವಿ ಎಲ್ಲರೂ. ಸಣ್ಣ ಜಾಗ ಕರ್ಕೋತಾರಂತೆ, ಕರ್ಕೊಂಡೋಗಿ ಎತ್ತಾಕ್ತಾರೋ ಗೊತ್ತಿಲ್ಲ. ನೋಡಿ ಹಿಂಗೆ ಬೋಟ್ ತಿರುಗ್ತಾ. ನೋಡಿ ಗೈಸ್, ಇಲ್ಲೆಲ್ಲ ಮನೆಗಳಿದೆ. ಇವರೆಲ್ಲ ಬೋಟ್ ಅಲ್ಲೇನೆ ಓಡಾಡೋದು. ಅಂಡ್ ಎಲ್ಲರೂ ರಾತ್ರಿ ಸಾಂಬಾರ್ ಮಾಡಕ್ಕೆ ಫಿಶ್ ಇಟ್ಕೊಂಡ್ ಕೂತವ್ರೆ. ಮಜಾ ಗುರು, ಮಜಾ ಇದೆ ಅಲ್ಲ. ಸೀರಿಯಸ್ಲಿ ಗೈಸ್, ಇದು ಸಖತ್ತು ಮಜಾ ಬರ್ತಾ ಇದೆ. ಹೆಂಗಿದೆ? ಇವರು ಸಕ್ಕತ್ತಾಗಿತ್ತು, ಎಕ್ಸ್ಟ್ರಾರ್ಡಿನರಿ. ಈಗ ಅವ್ರು ಎಷ್ಟು ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗಲೂ ನಮಗೆ. ಅಯ್ಯೋ ನಿಮ್ಮ ಮನೆ ಯೋಗ ನೋಡಿ ಗೈಸ್, ಸ್ವಿಮ್ ಮಾಡ್ತಾವ್ರೆ. ವೆರಿ ಗುಡ್ ಸ್ವಿಮ್ಮರ್ಸ್, ವೆರಿ ಗುಡ್ ಸ್ವಿಮ್ಮಿಂಗ್. ಎಷ್ಟಿದೆ ಆಳ? ಡೀಪ್, ಹೌ ಮಚ್, ಹೌ ಡೀಪ್?
ಪ್ರತಿಯೊಂದು ಮನೆಗೂ ಒಬ್ಬೊಬ್ರಿಗೂ ಒಂದೊಂದು ಸೆಪ್ರೇಟ್ ಪ್ರೈವೇಟ್ ಬೋಟ್ ಇದೆ. ನಮ್ಮಲ್ಲಿ ಲೈಕ್ bike ಇದ್ದಂಗೆ ನಮ್ ಕಡೆ ಬೈಕ್ ಇರೋ ತರ ಇವ್ರ ಕಡೆ ಬೋಟ್ ಅಂತೆ. ಯಾಕಂತಂದ್ರೆ ಇದನ್ ಬಿಟ್ರೆ ಬೇರೆ ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕೆ ಬೇರೆ ರೂಟೇ ಇಲ್ವಂತೆ. ಸೊ ಏನೇ ಎಮರ್ಜೆನ್ಸಿ ಇದ್ರೂನು ಇಲ್ಲಿ ಹಿಂಗೆ ಮಾಡ್ಬೇಕಂತೆ ಅವರು. ಹಾಯ್. ಸೊ ಅವ್ರ ಏನೇ ಎಮರ್ಜೆನ್ಸಿ ಇದ್ರು ಕೂಡ ಇದೇ ರೀತಿ ಒಬ್ಬೊಬ್ರು ಬೋಟ್ ಇಟ್ಕೊಂಡಿರ್ತಾರೆ ಅಂಡ್ ತಿನ್ನಕ್ಕೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾ ಇರ್ತಾರೆ. ಎಲ್ಲರಿಗೂ ಅದನ್ನ ಹೇಳ್ತಾ ಹಾ, ಇವ್ರಿಗೆ ತಿನ್ನೋದು ಜಸ್ಟ್ ಫಿಶ್ ಇಂದೇ ಊಟ, ಬೇರೆ ಏನು ಇಲ್ಲ ಅನ್ಕೋತೀನಿ ಇಲ್ಲಿ. ಇದ್ರೊಳಗೆ ಇಟ್ಕೊಂಡು ಹಾ, ಫಿಶ್ ಮಾರ್ತಾರೆ ಅಂಡ್ ದೊಡ್ಡ ಬೋಟ್ ಇದೆ, ಗೌರ್ಮೆಂಟ್ ಬೋಟ್, ಅದ್ರಲ್ಲಿ ಎಲ್ಲಾರು ಹೋಗ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಈ ತರ ಹಳ್ಳಿಗಳು ನಮಗೆ ನೋಡಕ್ ಸಿಕ್ಕಿರ್ಲಿಲ್ಲ. ಸೊ ಈ ತರ ಹಳ್ಳಿ ನಮ್ಗೆ ಸಿಕ್ಕೇ ಇಲ್ಲ ನೋಡೋದಿಕ್ಕೆ. ಯಾಕಂದ್ರೆ ವಾಟರೇ ಇರೋದು, ಬೇರೆ ಕಡೆ ಅವರು ವೇ ಆಫ್ ಟ್ರಾವೆಲಿಂಗ್ ಬೇರೆ ಯಾವ್ದು ಇಲ್ಲ, ವಾಟರ್ ಅಲ್ಲೇ ಹೋಗ್ಬೇಕಂತೆ ಬೋಟ್ ಅಲ್ಲಿ. ಸೊ ಸಖತ್ ಚೆನ್ನಾಗಿದೆ. ಭೂಮಿ ಲೆವೆಲ್ ಕಡಿಮೆ ಇದೆ ಅಂದ್ರೆ ಭೂಮಿಗಿಂತ ನೀರ್ ಲೆವೆಲ್ ಮೇಲೆ ಇದೆ. ಸೊ ಯಾವಾಗ್ಲೂ ಏನೇ ಮಳೆ ಬಂದ್ರು ಇದಕ್ಕಿಂತ 1-2 ಇಂಚು ಮೇಲೆ ನೀರು ಜಾಸ್ತಿ ಇರುತ್ತಂತ ಅಷ್ಟೇ. ನೋಡಿ ಗೈಸ್, ಅಂಡ್ ಮನೆನೂ ಇವರು ಆಲ್ಮೋಸ್ಟ್ ಎಲ್ರು ಯಾರು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆನೇ ಕಟ್ಕೊಂಡಿಲ್ಲ ನೋಡಿ, ಎಲ್ಲ ಫಸ್ಟ್ ಫ್ಲೋರು. ಕೆಳಗಡೆ ಸ್ಪೇಸ್ ಬಿಟ್ಟಿದ್ದಾರೆ, ಯಾಕಂದ್ರೆ ಇನ್ ಕೇಸ್ ವಾಟರ್ ಏನಾದ್ರು ಆದ್ರೆ ಮನೆ ಮುಳುಗೋಗ್ಬಾರ್ದು ಅಂತ. ಮೇಲ್ಗಡೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಫ್ಲೋರೇ ಇದೆ ಮನೆಗಳು, ನೀವು ನೋಡ್ಬೋದು. ಹಾ ನೋಡಿ ಈ ತರ 5 ಅಡಿಗೆ ಇಲ್ಲಿಗೆ ತುಂಬುತ್ತೆ. ಎಷ್ಟು ನೋಡ ತಡಿಗೆ ಒಂದು ಬಾತ್ಕೊಳ್ಳಿ, ನೀವು ತಗೊಂಬೋದು ಅಂದ್ರೆ ತಗೊಂಬಿಡಿ. ಒಂದು ಬಾತ್ಕೊಳ್ಳಿ, ಹೌ ಮಚ್? ಒಂದು ಬಾತ್ಕೊಳ್ಳಿ ಕೊಡ್ತಾರಾ? ಹೌಸ್ ಓನರ್. ಓಕೆ, ನೋಡಿ ಗೈಸ್ ಈ ಮನೆ ಇದು ಬೋಟ್ ಪಾರ್ಕಿಂಗ್. ಇದು ಬೋಟ್ ಪಾರ್ಕಿಂಗ್. ಜಾಸ್ತಿ ಜನ ಇದಾರೆ, ರಿಚ್ ಫ್ಯಾಮಿಲಿ. ರಿಚ್ ಫ್ಯಾಮಿಲಿ. ಒಳಗಡೆ ಎಲ್ಲ ಈ ಥರ ಎಲ್ಲ ಆಲ್ಮೋಸ್ಟ್ ಕತ್ಲೆ ಆಗ್ತಾ ಇದೆ, ಸನ್ಸೆಟ್. ನೋಡಿ ಗೈಸ್, ಇದು ಕಯಾಕಿಂಗ್. ಹಿಂಗ್ ಹೋಗ್ತಾಳೆ ಹುಡುಗಿ. ಕಾಂಪಿಟೇಷನ್ ಸಕ್ಕತ್ತಾಗಿದೆ. ಕಾಂಪಿಟೇಷನ್ ಅಂತೆ ಗೈಸ್, ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಗುಡ್ ಒನ್, ಗುಡ್ ಒನ್. ಸಕ್ಕತ್ತಾಗಿ ಹೋಗ್ತಾರೆ. ಗವರ್ನಮೆಂಟ್ ಬೋಟ್ ಗೈಸ್. ನೀವೇನಾದ್ರೂ ಕೊಟ್ಟಾಯಂ ಇಂದ ಅಲಪ್ಪಜಾಗೆ ಬರ್ಬೇಕಂದ್ರೆ ಇದ್ರಲ್ಲೂ ಬೋಟಲ್ಲೂ ಕೂಡ ಬರ್ಬೋದು. ನಾವು ಟ್ರೈನ್ ಅಲ್ಲಿ ಬಂದ್ವಿ ನೋಡಿ ಗೈಸ್. ಮೊದಲು ಈ ತರ ಕಾಲಿದ್ ಒಂದು ಪೈಪ್ ಕೊಟ್ಬಿಟ್ಟು ಕಯಾಕಿಂಗ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದಾದ್ಮೇಲೆ ಈ ತರ ಪ್ರಾಕ್ಟೀಸಿಗೆ ಕಳಿಸ್ತಾರೆ. ಅಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಇದಾರೆ ನೋಡಿ. ಆಲ್ ದಿ ಬೆಸ್ಟ್. ಅದಾದ್ಮೇಲೆ ಈ ತರ ಬೋಟ್ ಕೊಡ್ತಾರೆ ಅವ್ರಿಗೆ. ಹಿಂಗ್ ಹೋಗ್ತಾರೆ ನೋಡಿ. ನೋಡಿ ಹೆಂಗ್ ಹೋಯ್ತವನೆ ಸಿಸಿಯ. ಎಷ್ಟು ಚಿಕ್ಕದಿದೆ, ದೊಡ್ಡದಿಲ್ಲ. ಹೌದು, ಎಷ್ಟು ಚಿಕ್ಕದಿದೆ ನೋಡಿ. ಒಂದು ಅಡಿ ಅಗಲ ಇರೋದು. ಒಬ್ರು ಕುತ್ಕೊಬಹುದು. ಇದು ಕಯಾಕಿಂಗ್ ಇಷ್ಟ ಇರುತ್ತೆ ಅದು. ಭತ್ತ ಭತ್ತ ಇಲ್ಲೆಲ್ಲ ಇವರು ಭತ್ತ ಬೆಳೆಯೋದಂತೆ. ನಮ್ಮ ಬೋಟ್ ಹತ್ರ ನಾವು ರೀಚ್ ಆಗಿದ್ದೇವೆ. ಚೆನ್ನಾಗಿದೆ ನಮ್ಮ ಬೋಟ್. ಇವ್ರು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು ಸೋ ಮಚ್. ಫೋನ್ ಪೇ ಹಮಾರಾ ಯೂಟ್ಯೂಬ್ ಚಾನಲ್ है ನೋಡಿ ಗೈಸ್. ಇವರೇ ಫಿಶ್ ಹಿಡಿದು ನಮಗೆ ಮಾಡ್ಕೊಡ್ತಾರೆ. ಸೊ ಫಿಶ್ ಹಿಡಿತಾ ಇದ್ದಾರೆ. ಸಿಕ್ಕರೆ ತೋರಿಸ್ತೀನಿ. ಏನದು ಅಣ್ಣ? ಮೈದಾ? ಕೊತ್ತಿಕ ಮೀನ್ಸ್ ಕೋಕೋನಟ್, ಆನಿಯನ್, ಮತ್ತೆ ಚಿಪ್ಸ್ ಆತ ನಾವು ಟೋಪಿಯೋಗ ಚಿಪ್ಸ್ ಆತ ಚಿಪ್ಸ್ ಬನಾನಾ ಬನಾನಾ. ಚಟಿದು ಅಣ್ಣ ಈ 4 ಫಿಶ್ ಹಿಡಿದಿದ್ದಾರಂತೆ. ಇನ್ನು ಬದುಕೆ ಇದೆ ಫಿಶ್. ಇನ್ನ ಇದೊಂದು 2 ದೊಡ್ಡದು, 2 ಬೋಟು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೊರಡ್ತಾ ಇದೆ.
ಆಲ್ಮೋಸ್ಟ್ ಕತ್ಲೆ ಆಗಿದೆ ನೋಡಿ ಗೈಸ್. ನಮ್ಮ ಬೋಟು ನೈಟ್ ಟೈಮಲ್ಲಿ ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ನೈಟ್ ಟೈಮು ನಾವು ಪಾಯಿಂಟಿಗೆ ಸ್ಟಾರ್ಟ್ ಮಾಡಿದ್ವಲ್ಲ, ಅದೇ ಪಾಯಿಂಟಿಗೆ ಬಂದು ಸ್ಟಾಪ್ ಮಾಡಿ ಈ ಥರ ಫುಲ್ ಕವರ್ ಮಾಡ್ತಾರೆ. ಹಿಂಗಿದೆ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಅದಾದಮೇಲೆ ನಿದ್ದೆ ಮಾಡಬೇಕು. ಚೆನ್ನಾಗಿತ್ತು. ಏನಂತಾರೆ, ಬ್ಯೂಟಿಫುಲ್ ಡೇ. ಸಕ್ಕತ್ತಾಗಿತ್ತು ಸೀರಿಯಸ್ ಆಗಿ. ಊಟ ಮಾಡಬೇಕಾದ್ರೆ ಸಿಕ್ತು. ಹಾಂ ಟೀಕೆ ಮೇಲೆ ಬಂದಿದ್ದೀವಿ ಈಗ. ಸ್ವಲ್ಪ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಚಿಲ್ ಮಾಡೋದಷ್ಟೇ. ಎಸಿ ಚೆನ್ನಾಗಿದೆ ರೂಮಲ್ಲಿ. ಯಾ ನೋಡಿದ್ವಿ. ಇವಾಗ ಊಟ ರೆಡಿ ಇದೆ. ಇಲ್ಲಿ ಚಪಾತಿ, ರೈಸು, ಇದು ಬೆಂಡೆಕಾಯ್ದು, ಆಲೂಗೆಡ್ಡೆ, ಎಗ್ ಬುರ್ಜಿ, ಎಗ್ ತಂದಿದ್ವಲ್ಲ ಅದರಲ್ಲಿ. ಸೊ ಇವಾಗ ಬ್ಯಾಟಿಂಗ್ ಶುರು. ಊಟ ಮಾಡ್ತೀವಿ. ಫ್ಯಾನ್ ಕೊಟ್ಟವ್ರೆ ಗೈಸ್. ಇವಾಗ ಊಟ ಮಾಡೋಣ. ಇಟ್ಸ್ ರೈನಿಂಗ್ ಇನ್ ಬೋಟ್ ಹೌಸ್ ಲೈಕ್ ಅಲೆಪ್ಪೆಯಲ್ಲಿ. ಸೊ ನಾವಿವಾಗ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ಇವಳು DJ. ಎಲ್ಲರೂ ದೇವದ ಸ್ಟೋರಿ ಹೇಳ್ಕೊಂಡು ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ತಿದ್ದೀವಿ. ಬೆಳಿಗ್ಗೆ ಎದ್ದು ಬ್ಲಾಗ್ ಆಚೆ ಮಾತಾಡಿ ಇನ್ನು ನಮ್ಮ ರೂಮಿಗೆ ಬಂದು ಇಲ್ಲೂ ಮಾತಾಡಿ ಕಂಟಿನ್ಯೂ ಮಾಡ್ತಾ ಇದೀವಿ. ಲೂಡೋ ಆಡೋಣ ಅಂದ್ಕೊಂಡಿದೀವಿ, ನೋಡೋಣ.